ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಒಬ್ಬ ರೈತ ತನ್ನ ಹೊಲದಲ್ಲಿ ಗಿಡಗಳನ್ನು ಹಾಕಿದ್ದ, ಬೇವಿನ ಗಿಡಗಳನ್ನು. ಸುಮಾರು ವರ್ಷಗಳಾಗಿ ಬೆಳೆದ ನಂತರ ಅವನ ಮಗ ಕೇಳ್ತಾನೆ, ರೈತನ ಮಗ, ಅಪ್ಪ ನನಗೆ ಮಾವಿನ ಹಣ್ಣು ತಿನ್ನಬೇಕಂತಾಗಿದೆ, ನಮ್ಮ ಈ ಗಿಡಗಳಿಗೆ ಮಾವಿನ ಹಣ್ಣು ಯಾಕೆ ಆಗ್ತಾ ಇಲ್ಲ? ಅವಾಗ ರೈತ ಬೇರೆ ಪಂಡಿತರನ್ನು ಕರ್ಕೊಂಡು ಬಂದು ಕೇಳ್ತಾನೆ, ಗುರುಗಳೇ, ನಾನು ಸಣ್ಣ ಗಿಡಗಳಿಂದ ದೊಡ್ಡ ಮಾಡಿ ನೀರಾಕಿಷ್ಟು ಬೆಳೆಸಿದ್ದೀನಿ, ನಮ್ಮ ಮಗನಿಗೆ ಮಾವಿನ ಹಣ್ಣು ತಿನ್ಬೇಕಂತದ, ಇದಕ್ಕೆ ಯಾಕೆ ಆಗ್ತಾ ಇಲ್ಲ ಹಣ್ಣುಗಳು ಅಂತ ಹೇಳಿದಾಗ ಪಂಡಿತರು ಹೇಳ್ತಾರ, ಹುಚ್ಚ, ನೀನು ಬಿತ್ತಿದ್ದು ಬೇವು ಮಾವು ಹೇಗೆ ಬರ್ತದೋ ಅಂತ ಹೇಳಿ ಹೇಳ್ತಾರ. ಇದು ಹಾಸ್ಯದಲ್ಲಿ ಕಥೆ ಇರ್ಬೋದು. ಇದು ಯಾಕೆ ಹೇಳ್ಬೇಕಾಯ್ತಪ್ಪ ಅಂದ್ರೆ, ಕರ್ನಾಟಕದಲ್ಲಿ ಮೊನ್ನೆ ಶಂಕರ ಭಗವತ್ಪಾದರಿಗೆ ಅಶ್ಲೀಷವಾಗಿ ಬೈತಕ್ಕಂಥ ಜನರು ಆ ಪುಸ್ತಕಗಳನ್ನು ಇಟ್ಟುಕೊಂಡು ಆ ಮಾತೆಯರು ಓದ್ತಾ ಇದ್ದಾರೆ. ಪಾಪ ನನಗೆ ದೃಷ್ಟಿಯಲ್ಲಿ ಆ ಮಾತೆಯರದು ಏನು ತಪ್ಪಿಲ್ಲ, ಆ ಪುಸ್ತಕದಲ್ಲಿ ಬರೆದಿದ್ದಾರೋ ಅವ್ರು ಓದ್ತಾ ಇದ್ದಾರೆ. ಬಿತ್ತಿದ್ದ ಬೇವು ಮಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಗ್ರಂಥಗಳನ್ನು ಎಷ್ಟವೋ, ಎಷ್ಟು ಬರೆದಿದ್ದಾರೋ, ಎಷ್ಟು ಸಿಲೆಬಸ್ಸಿಗೆ ಇಟ್ಟಿದ್ದಾರೋ, ಇದರಲ್ಲಿ ಯಾವ ಸಂತರು ಸ್ವಾಮಿಗಳು ಖಂಡನೆ ಮಾಡೋದಿಲ್ಲ. ದುರ್ಭಾಗ್ಯ. ಹೊರಗೆ ಬಂದು ಸ್ವಾಮಿಗಳು, ಸಂತರು, ಪಂಡಿತರು ಇದನ್ನು ಖಂಡನೆ ಮಾಡಬೇಕು. ನಮ್ಮೆಲ್ಲ ಗ್ರಂಥಗಳಲ್ಲಿ ಇರ್ತಕ್ಕಂಥ ಅಶ್ಲೀಷ ಗ್ರಂಥಗಳನ್ನು ತೆಗೆದು ಬಿಡಬೇಕು. ಅವರಿಗೆ ಅದು ಪವಿತ್ರ ಗ್ರಂಥ, ನಮಗೆ ನೀಚ ಗ್ರಂಥ. ಶಂಕರನ ಬಗ್ಗೆ ಬೈಯತಕ್ಕಂಥ ಗ್ರಂಥಗಳನ್ನು ನಾವು ನೀಚ ಹೊಲಸು ಗ್ರಂಥ ಅಂತೀವಿ. ಅವರಿಗೆ ಅತಿಶಯವಾದಂಥ ಪವಿತ್ರ ಗ್ರಂಥ, ಅದಕ್ಕೆ ದಿನನಿತ್ಯ ಹೂವು ಇಟ್ಟು ಪೂಜೆ ಮಾಡ್ತಾರೆ ಅವರು. ಇದು ದುರ್ಭಾಗ್ಯ. ಇದಕ್ಕೆ ಏನ್ ಮಾಡ್ತಾರೆ, ಬ್ರಾಹ್ಮಣ ಸಮಾಜದವರು ಪಾಪ ಒಂದು ಖಂಡನೆ ಕೊಟ್ಟರು, ಹೀಗೆ ಮಾಡಬಾರ್ದು, ಯಾರು ಬಹಿರಂಗವಾಗಿ ಬೈಬಾರ್ದು. ಪಂಡಿತರು ಹೇಳಿದ್ರು ಬಹಳ ಮಂದಿ, ಇದು ಬಹಿರಂಗವಾಗಿ ಬೈಯೋದು ಬಹಳ ತಪ್ಪ್ರಿ, ಹೀಗೆ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಬಿಡಬಾರ್ದು. ನಾವು ಇದಕ್ಕೆ ವಿರೋಧ ಇದ್ದೀವಿ ನೋಡ್ರಿ. ಅಂದ್ರೆ ಒಳಗಡೆ ಬೈರಿ, ಬಹಿರಂಗವಾಗಿ ಬೈಬೇಡ್ರಿ, ಒಳಗೆ ಎಷ್ಟನ್ನ ಬೈರಿ. ಅಂದ್ರೆ ಈ ಬೈಯದೇ ಬಂದಾಗಬೇಕೆಂಬುದು ಯಾರ್ದು ಉದ್ದೇಶ ಇಲ್ಲ. ಬಹಿರಂಗವಾಗಿ ಬೈಬಾರ್ದು. ಒಳಗಡೆ ನಿಮ್ಮ ಮಠಗಳಿಗೆ ನಿಮ್ಮ ಅಪ್ಪಿ ಪಾಯಸ ತಿಂದು ಕೂತಾಗ, ನಿಮ್ಮ ಗಂಡಸತ್ತರು ಬತ್ತಿ ಮಾಡಿಕೊತ್ ಕೂತಾಗ ಅವರು ಕಿವಿ ಕೇಳಿಸ್ಲಾರ್ದವನ್ನು ನಿಮ್ಮ ಪ್ರವಚನಗಳಲ್ಲಿ ಹೇಳ್ರಿ, ಆದ್ರೆ ಬಹಿರಂಗವಾಗಿ ಬೈಬಾರ್ದು. ಇದು ಎಲ್ಲರದ್ದು ಅಭಿಪ್ರಾಯ. ಅದು ನಿಮ್ಮ ಕರ್ನಾಟಕ ಇವ್ರ ಸಹಿತ ಅದನ್ನೇ ಪತ್ರ ಬಿಡುಗಡೆ ಮಾಡಿದ್ದಾರೆ. ಇವರು ಸುಧಾರಣೆ ಆಗೋದು ಬಹಳ ಕಷ್ಟ. ಇದು ದುರ್ಭಾಗ್ಯ. ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ದುರ್ಬಲತೆ. ಹಿಂದಕ್ಕಿಂದ ಎರಡು ಸಣ್ಣ ಉದಾಹರಣೆಗಳನ್ನು ನೋಡೋಣ. ಹಿಂದಕ್ಕೆ ಅಹಮದ್ ಶಾ ಅಬ್ದಾಲಿಗೆ ಪೇಶ್ವೆ ರಾಜರಿಗೆ ಯುದ್ಧ ಆಯಿತು. ಮರುದಿವಸ ಯುದ್ಧ ನಡಿಬೇಕು. ಬ್ರಾಹ್ಮಣರು ಪೇಶ್ವೆ ಸೈನ್ಯ ದೊಡ್ಡ ಬಿಡಾರ ಬಿಟ್ಟಿತ್ತು. ಗುಡ್ಡದ ಮೇಲಿಂದ ಅಹಮದ್ ಶಾ ಅಬ್ದಾಲಿ ನೋಡ್ತಾನ, ಬ್ರಾಹ್ಮಣರು ಸೈನ್ಯ 30-40 ಕಡೆ ಹೊಗೆ ಬರ್ತಾ ಇದೆ. ಅವ ತನ್ನ ಸೇನಾಧಿಪತಿ ಕೇಳ್ತಾನ, ಸೇನಾಧಿಪತಿ, ಈ ಬ್ರಾಹ್ಮಣರ ಸೈನ್ಯದಲ್ಲಿ ಇಷ್ಟು ಕಡೆ ಹೊಗೆ ಬರ್ತಾ ಇದ್ದಾನೆ, ಏನು? ಅವ ಹೇಳ್ತಾನ, ರಾಜ, ಇವರೆಲ್ಲ ಅಡಿಗೆ ಮಾಡ್ತಾ ಇದ್ದಾರೆ. ಅಲ್ಲ, ಅಡಿಗೆ ಮಾಡ್ಲಿ, 40 ಕಡೆ 30 ಕಡೆ ಯಾಕೆ ಹೊಗೆ ಬರ್ತಾ ಇದೆ? ಇಲ್ಲ, ಇದರಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಜಾಟರು, ಮರಾಠರು ಎಲ್ಲ ಜಾತಿಯವರು ಇದ್ದಾರೆ. ಒಬ್ಬರ ಅಡಿಗೆ ಒಬ್ಬರು ಊಟ ಮಾಡೋದಿಲ್ಲ, ಒಬ್ಬರನ್ನೊಬ್ಬರು ಮುಟ್ಟೋದಿಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ಅಡಿಗೆ ಮಾಡ್ತಾ ಇದ್ದಾರಾ? ಓಹೋ, ಹಾಗಾದ್ರೆ ನಡಿ ಹೋಗೋಣ, ನಾಳೆ ಯುದ್ಧ ನಾವು ಗೆದ್ದಿದ್ದೀವಿ. ಅವಾಗ ಸೇನಾಧಿಪತಿ ಕೇಳ್ತಾನೆ ಅಹಮದ್ ಶಾ ಅಬ್ದಾಲಿಗೆ, ಇವರು ಬೇರೆ ಬೇರೆ ಅಡಿಗೆ ಮಾಡಿ ಊಟ ಮಾಡೋದಕ್ಕೆ ನಾವು ಯುದ್ಧ ಗೆದ್ದದಕ್ಕೆ ಏನು ಸಂಬಂಧ? ಅವಾಗ ಆತ ಹೇಳ್ತಾನ, ಯಾವ ಮನುಷ್ಯ ಒಂದು ಕಡೆ ಕೂತು ಊಟ ಮಾಡೋದಿಲ್ಲೋ, ಒಬ್ರಿಗೊಬ್ರು ಮುಟ್ಟೋದಿಲ್ಲೋ, ಮುಟ್ಟಬೇಡ, ದೂರ, ಮಡಿ ಮಡಿ ಅಂತಾನೋ, ಅಂಥ ಜನರು ಒಂದು ವಿಷಯಕ್ಕೆ ಪ್ರಾಣ ಕೊಡೋದಿಲ್ಲ. ಅವರ ನಾಶ ಗಟ್ಟಿ, ನಾವು ಗೆದ್ದಿತೀವಿ ಅಂತ ಹೇಳ್ತಾನೆ. ದುರ್ಭಾಗ್ಯವಾಗಿ ಸ್ವಲ್ಪ ಸೈನ್ಯ ಇದ್ದಿದ್ದು ದೊಡ್ಡ ಸೈನ್ಯದ ಮೇಲೆ ಅಹಮದ್ ಶಾ ಅಬ್ದಾಲಿ ಗೆದ್ದ 3ನೇ ಪಾಣಿಪತ್ ಯುದ್ಧ. ಇದೇ ಪ್ರಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರು ಗಾಂಧಾರಕ್ಕೆ ಹೋಗಿದ್ರು, ಅಫ್ಘಾನಿಸ್ತಾನದಲ್ಲಿ. ಗಜನಿ ನೋಡ್ಬೇಕಂತ ಹೇಳಿದ್ರು ವಾಜಪೇಯಿ ಅವರು. ವಿದೇಶಾಂಗ ಮಂತ್ರಿ ಇದ್ರು. ಅವ್ರು ಹೇಳಿದ್ರು, ಗಜನಿಯಲ್ಲಿ ಏನಿಲ್ಲ. ಇಲ್ಲ, ನನ್ನ ಮನಸ್ಸಿನಲ್ಲಿ ಕೊರಿತಾ ಇದೆ, ಒಂದು ವಿಷಯ ನೋಡ್ಬೇಕು ಅಂತ ಹೇಳಿ. ಗಜನಿ ಸಣ್ಣ ಕಸಬ, ಈಗ ಕೂಡ ಗುಡಿಸಲುಗಳು ಅವ್ರು ನೋಡಿ ಬಂದ್ರು. ಅವಾಗ ವಾಜಪೇಯಿ ಬಂದ ಮೇಲೆ ಹೇಳ್ತಾರ, ಗಜನಿಯಿಂದ ಬಂದಂತ ಡಾಕು ಮಹಮೂದ್ ಗಜನಿ ಸೋಮನಾಥಕ್ಕೆ ಬಂದು ದೇವಾಲಯವನ್ನು ಒಡೆದು ಬ್ರಹ್ಮ ಹತ್ಯೆ ಮಾಡಿ ಆಕಳನ್ನು ಕಡಿದು 70 ಮಣದ ಗಂಟೆಯನ್ನು ತಗೊಂಡು ಹೋದ. ನಂತರ ಊರಾಗಿನ ಜನರಿಗೆ ಕೇಳಿದ್ರು, ನೀವು ಯಾಕೆ ಹೋಗಲಿಲ್ಲ ಸಹಾಯಕ್ಕೆ, ಯಾಕೆ ಹೋಗಲಿಲ್ಲ ಮಂದಿರ ರಕ್ಷಣಕ್ಕೆ? ಅವಾಗ ಊರಾಗಿನ ಜನರು ಹೇಳಿದ ಮಾತು ನಾವೆಲ್ಲ ಜ್ಞಾಪಕ ಇಡಬೇಕು. ಅವ್ರು ಏನು ಹೇಳಿದ್ರು, ನಮ್ಮನ್ನು ಮುಟ್ಟಬೇಡ ಅಂತಾರ, ನಮ್ಮ ಗುಡಿಯಾಗ ಬರಬೇಡ ಅಂತಾರ, ನಮ್ಮನ್ನು ದೂರ ಅಂತಾರ, ಮಡಿ ಅಂತಾರ, ಸರಿ ಸರಿ ಅಂತಾರ, ಅದಕ್ಕೋಸ್ಕರ ನಾವು ಹೋಗಿಲ್ಲ, ಏನೆಲ್ಲ ಮಾಡ್ಕೊಳ್ಳಿ ಅಂತ ವಾಜಪೇಯಿ ಅವರು ಆವೇದನೆ ವ್ಯಕ್ತ ಮಾಡಿ ಹೇಳಿದ್ರು, ಈ ರೀತಿ ಆಗಬಾರ್ದು. ನೋಡ್ರಿ, ಎಷ್ಟು ದುರ್ಭಾಗ್ಯ ಈ ರೀತಿ ಆಗಿದ್ದು. ಅದರಲ್ಲಿಂದ ನಾವು ಪಾಠ ಕಲಿಬೇಕು ಇತಿಹಾಸದಿಂದ. ಇವತ್ತು ರಾಮ ಮಂದಿರದಲ್ಲಿ ದೊಡ್ಡ ಚೋರಿಯಾಗಿ ಗದ್ದಲಿ ಮಾಡ್ತಾ ಇದ್ದಾರೆ. ನಾಗೋರ್ ಅಂತಕ್ಕಂಥ ರಾಜಸ್ಥಾನ್ ಮಂದಿರದಲ್ಲಿ ಗದ್ದಲಿ ಸಿಗಿ ಬಿದ್ದದ. ಬದ್ರಿನಾಥ್ನಲ್ಲಿ ಆಗಿದೆ ಅಂತೆ, ಮಥುರಾದಲ್ಲಿ ಆಗಿದೆ ಅಂತೆ. ಎಷ್ಟು ಮಾನಸಿಕ ವೇದನೆ ಆಗ್ತಾ ಇದೆ ನಮ್ಮೆಲ್ಲ ಹಿಂದೂಗಳಿಗೆ. ಭಯಂಕರವಾದಂಥ ಒಂದು ಆವೇದನೆ ಆದಾಗ ಈ ಕರ್ನಾಟಕದಲ್ಲಿ ಇವರು ಸಹಿತ ಶಂಕರನ ಬೈತಕ್ಕಂಥದ್ದು. ಜಗದ್ಗುರು ಶಂಕರಾಚಾರ್ಯರು, ಜಗತ್ತಿಗೆ 3 ಮಂದಿ ಗುರುಗಳು. ಒಂದು ಕೃಷ್ಣ ಒಂದೇ ಜಗದ್ಗುರು, ವ್ಯಾಸ ಭಗವಾನರು, ಶಂಕರ ಭಗವತ್ಪಾದರು. ಇವರೊಬ್ಬರೇ ಜಗತ್ತಿಗೆ, ಇವರೊಬ್ಬರೇ ಗುರುಗಳಂತಲ್ಲ, ಜಗತ್ತಿನ ಜನರೆಲ್ಲ ಒಪ್ಪು ಮಾರ್ಗ ತೋರಿಸಿದವರು ಅಂತ ಹೇಳಿ.
ಇವತ್ತು 4 ಮೂಲೆಗಳ ಮಠಗಳನ್ನು ಸ್ಥಾಪನೆ ಮಾಡಿ ಭಾರತದ ಅಖಂಡ ಕಲ್ಪನೆ ಕೊಟ್ಟವರು ಶಂಕರ ಭಗವತ್ಪಾದರು. ಇಂಡೋನೇಷ್ಯಾದಲ್ಲಿ ಶಂಕರ ಮಠ ಇದೆ, ಇಂಡೋನೇಷ್ಯಾದಲ್ಲಿ ಮುಸ್ಲಿಂ ರಾಷ್ಟ್ರದಲ್ಲಿ ಇಂದಿಗೂ ಶಂಕರ ಮಠ ಇದೆ. ಇಂಥ ಮಹಾನ್ ವ್ಯಕ್ತಿಗಳನ್ನು ಬೈಯೋದು ಹೀನಾಯವಾಗಿ, ಪುಸ್ತಕಗಳನ್ನು ಪ್ರಿಂಟ್ ಮಾಡೋದು, ಅದನ್ನು ಯಾರೋ ಖಂಡನೆ ಮಾಡದಂಗಿರೋದು, ಸ್ವಾಮಿಗಳು ಮೌನವಾಗಿರೋದು, ಅವರು ತಮ್ಮ ಕಾರ್ಯಕ್ರಮಗಳಲ್ಲಿ ನಿರತವಾಗಿರೋದು, ಅವ್ರಿಗೆ ಬರ್ನಿಂಗ್ ಪ್ರಾಬ್ಲಮ್ಸ್ ಬೇಕೇ ಆಗಿಲ್ಲ. ಏನನ್ನು ಮಾಡಿದ್ರೆ ನಮಗೆ ಜಯಕಾರ ಮಾಡೋರು ಲಕ್ಷಾಂತರ ಶಿಷ್ಯರಿದ್ದಾರೆ. ನಾವು ಎಲ್ಲಿ ಕಾರ್ ಹೇಳಿದ ತಕ್ಷಣ ನಮಗೆ ರಸ್ತೆ ಮೇಲೆ ಅಡ್ಡ ಬೀಳ್ತಕ್ಕಂಥ ಶಿಷ್ಯವರಿಂದ ಲಕ್ಷಾಂತರ ಇದೆ. ನಿಮ್ಮಂಥವ್ರದ್ದು ಒದರಿದ ನಾಯಿಗಳು ನಮ್ಮಂಥವ್ರು ಒದರಿ ಗುಡ್ಡಕ್ಕೆ ಒದರಿದಾಗಬೇಕು. ನಾನು ಇದು ತಂಟಿಗೆ ಹೋಗ್ತಿದ್ದಿಲ್ಲ, ನಾನು ಮಾತಾಡ್ತಿದ್ದಿಲ್ಲ. ಆದರೂ ಶಂಕರನ ಬೈದಾಗ ನನಗೆ ನಿದ್ದೆ ಬರೋದಿಲ್ಲ, ಮೈ ರಕ್ತ ಕುದೀತದ. ನಾನು 4-6 ದಿವಸ ಈಗ ಬೈಸ್ಕೋಬೇಕು ಎಲ್ಲರ ಕಡ್ಲಿಂದ. ಅಪ್ಪ ವೈಷ್ಣವ ಪಂಡಿತರೆಲ್ಲ ಈಗ ನಾನು ಬೈಲಿಕ್ಕೆ ಚಾಲು ಮಾಡ್ತಾರೆ. ಅಮರ ದೀಕ್ಷಿತ್, ಚಾಂಡಾಲ, ಪದ್ಮಾಶ, ಕಳ್ಳ, ಸುಳ್ಳ, ವೈಷ್ಣವ ದ್ವೇಷಿ, ನೀಚ ಹೀಗೆಲ್ಲ ಬೈತಾರೆ. ಬೈಸ್ಕೊಂಡ್ರೂ ಪರವಾಗಿಲ್ಲ, ಶಂಕರರ ಸಲುವಾಗಿ ನಾನು ಅಷ್ಟು ಬೈಸಲಿಕ್ಕೂ ಸಿದ್ಧವಾಗಿದ್ದೀನಿ. ದುರ್ಭಾಗ್ಯವಾಗಿ ಈ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಹೋಗಬೇಕು. ನಾವೆಲ್ಲರೂ ಹಿಂದೂಗಳು ಒಂದಾಗಬೇಕು. ದೇಶ ಮೊದಲನೇದ್ದು ನಮಗ, ಎರಡನೇದ್ದು ನಮಗ ನಮ್ಮ ಮಠ ಮಂದಿರಗಳು, ಮೂರನೇದ್ದು ನಮಗ ಸ್ವಾಮಿಗಳು, ನಮ್ಮ ಗುರುಗಳು. ಸ್ವಾಮಿಗಳ ಸ್ಥಾನ ಮೂರನೇದ್ದಾಗಬೇಕು. ನಮಗೆ ಮೊದಲನೇ ದೇಶ ಉಳಿದ್ರೆ ಧರ್ಮ ಉಳಿತದ, ಧರ್ಮ ಉಳಿದ್ರೆ ಮಠ ಮಂದಿರಗಳು ಉಳಿತಾವ. ಇವತ್ತಿನ ದಿವಸ ಬಾಂಗ್ಲಾದೇಶ, ಪಾಕಿಸ್ತಾನಗಳಲ್ಲಿ ಗತಿಯೇನು? ದೇಶದಲ್ಲಿ 8 ರಾಷ್ಟ್ರಗಳಲ್ಲಿ, ಈಶಾನ್ಯ ರಾಷ್ಟ್ರಗಳಿಂದ ಹಿಡ್ಕೊಂಡು 8 ರಾಷ್ಟ್ರಗಳಲ್ಲಿ ಹಿಂದೂ ಅಲ್ಪಸಂಖ್ಯಾತಿಯಾಗಿದ್ದಾನೆ. ಹಿಂದೂಗಳಿಗೆ ಹೀನಾಯವಾಗಿ ಬೈತಾರ, ಗದ್ದಲಿ ಮಾಡ್ತಾರ. ಪ್ರಕಾಶ್ ರಾಜನಂತವ್ರು ಸಹಿತ ಹಿಂದೂ ಧರ್ಮಕ್ಕೆ ಬೈತಾ ಇದ್ದಾರೆ. ನಾವೆಲ್ಲ ನಗ್ತಾ ಇರ್ತೀವಿ, ಇದು ಮಾಡ್ತಾ ಇರ್ತೀವಿ, ಯಾರಿಗೂ ಹತ್ತಲಾರ್ದಂಗೆ ನಾವು ವರ್ತನೆ ಮಾಡ್ತೀವಿ. ಯಾಕೆ ಹಿಂದೂ ಈ ರೀತಿ ಆಲೋಚನೆ ಮಾಡ್ತಾ ಇಲ್ಲ? ನಾವು ಮನೆಯ ಒಳಗಡೆ ನಮ್ಮ ಮತ, ನಮ್ಮ ಧರ್ಮ, ನಮ್ಮ ಆಚರಣೆ, ನಮ್ಮ ಕಾರ್ಯಕ್ರಮಗಳು ವಸ್ತುಲು ದಾಟಿದ ನಂತರ ನಾವೆಲ್ಲ ಹಿಂದೂಗಳು. ಅನೇಕತಾಮ ಏಕತಾ, ಯಹಿ ಹೈ ಹಿಂದೂ ಕಿ ವಿಶೇಷತೆ. ಅನೇಕತೆಯಲ್ಲಿ ಏಕತೆ, ಇದೇ ಹಿಂದೂ ವಿಶೇಷತೆ. ಕಾರಣ ಶಂಕರ ಭಗವತ್ಪಾದರನ್ನ ಬೈದವ್ರ ಮೇಲೆ ಏನು ಆಕ್ಷನ್ ತಗೋಬೇಕೆಂಬುದು ಸ್ವಾಮಿಗಳು ಬಂದು ಹೇಳಬೇಕು. ಎಲ್ಲ ಸ್ವಾಮಿಗಳು ಬಂದು ಹೇಳಬೇಕು, ಹೊರಗಡೆ ಬರಬೇಕು. ವೈಷ್ಣವ ಮತದ ಸ್ವಾಮಿಗಳೆಲ್ಲರೂ ಹೊರಗೆ ಬರಬೇಕು, ಪಂಡಿತರು ಹೊರಗೆ ಬರಬೇಕು. ಎಷ್ಟು ವರ್ಷಗಳಿಂದ ಈ ಗದ್ದಲಗಳು ನಡೆದದ್ದು ಫೇಸ್ಬುಕ್ ಮೀಡಿಯಾಗಳಲ್ಲಿ ಇಷ್ಟೆಲ್ಲ ಆದರೂ ಕೂಡ ಅವರು ಆರಾಮವಾಗಿ ತಾವು ತಮ್ಮ ಮಠಗಳಲ್ಲಿ ಕುಳಿತು ಬಿಟ್ಟಾರ, ಮಾತಾಡೋದಿಲ್ಲ. ಸಂಬಾಯಿತರು, ನಾವು ರಾಮದೇವ್ರು ಪೂಜೆ ಮಾಡ್ತೀವಿ, ನಮ್ಗೆ ಯಾರನ್ನ ಏನಂದ್ರೆ ದೇವ್ರು ನೋಡ್ಕೊಳ್ತಾನ, ನಾವು ಯಾರಿಗೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಹೇ ದೇವರೇ ನೀನೇ ನೋಡ್ಕೊಪ್ಪ, ಅವರೆಲ್ಲ ಚಾಂಡಾಲರು, ನಾವು ಭಾಳ ಸ್ವರ್ಗಕ್ಕೆ ಹೋಗೋರು ಅಂತ ಹೇಳಿ ನಮ್ಮ ಮೇಲೆ ತಲೆ ಮೇಲೆ ತೆಂಗಿನಕಾಯಿ ಹೊಡೆದು ಬಿಡ್ತಾರ. ಅವ್ರ ಮಾತಿಗೆಲ್ಲರೂ ಚಪ್ಪಳೆ ಬಾರಿಸ್ತಾರ. ಇದು ಬರ್ನಿಂಗ್ ಪ್ರಾಬ್ಲಮ್ ಅದ. ಇದು ಸಮಾಜದಲ್ಲಿ ಇಷ್ಟೆಲ್ಲ ಕೋಟಿ ಜನರಿಗೆ ಮನಸ್ಸಿಗೆ ತೊಂದರೆ ಆಗ್ತಾ ಇದೆ. ಶಂಕರ ಭಗವತ್ಪಾದರ ಅನೇಕ ಶಿಷ್ಯರ ಮಾನಸಿಕವಾದಂಥ ವೇದನೆ ಆಗ್ತಾ ಇದೆ. ನಾವು ಅದಕ್ಕೆ ಏನಾದರೂ ಸಾಂತ್ವನದ ಮಾತುಗಳನ್ನು ಆಡಬೇಕೆಂಬುದು ಅವರಿಗೆ ತಿಳಿಬೇಕಾದಂಥ ವಿಷಯ. ನಾವೇನು ಕೇಳ್ಕೋಬೇಕಾಗಿಲ್ಲ. ಅವ್ರಿಗೆ ಬರ್ರಿ, ನಮ್ಗೆ ಹೇಳ್ರಿ, ಸಾಂತ್ವನ ಹೇಳ್ರಿ ಅಂತೇಳಿ ಅವರು ಆಟೋಮೆಟಿಕ್ ಆಗಿ ಬರಬೇಕು. ಅದು ಬರ್ತಾ ಇಲ್ಲ, ದುರ್ಭಾಗ್ಯ. ನಾವೆಲ್ಲರೂ ಮೊದಲು ಹಿಂದೂಗಳ ಬಗ್ಗೆ ಆಲೋಚನೆ ಮಾಡೋಣ, ನಾವೆಲ್ಲರೂ ಒಂದಾಗಿರೋಣ. ಭಾರತ್ ಮಾತಾಗಿದೆ. ಎಲ್ಲರಿಗೂ ನಮಸ್ಕಾರ.